ಹೈಕೋರ್ಟ್ನಲ್ಲೂ ಕೂಡ ಛೀಮಾರಿ ಹಾಕಿದ್ರು. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ 10ಕ್ಕೆ ವಿಚಾರಣೆ ಇದೆ. ಅದಾದ ಬಳಿಕ ಇಲ್ಲಿಗೆ ಮುಗಿದು ಹೋಗಿದೆಯಾ ಎಲ್ಲ ಅಂದ್ರೆ ಇಲ್ಲ. ಬೆಂಗಳೂರು ದಕ್ಷಿಣ ಎಸ್ಪಿಗೆ ದೂರು ಕೊಟ್ಟಿದ್ದಾರಂತೆ ನಾಗಾರ್ಜುನ್ ಅನ್ನೋರು. ಕಮಲ್ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ದೂರು ದಾಖಲಾಗಿದೆಯಂತೆ. ಕ್ಷಮೆ ಯಾಚನೆ ಮಾಡದೆ ಮೊಂಡುತನ ಪ್ರದರ್ಶನ ಮಾಡ್ತಾ ಇರೋದಕ್ಕೆ ಎಫ್ಐಆರ್ ದಾಖಲಿಸಬೇಕು ಅನ್ನೋ ಮನವಿ. ಇಷ್ಟು ದಿನದವರೆಗೆ ಕನ್ನಡಿಗರು ತಾಳ್ಮೆಯಲ್ಲಿದ್ರು ಕೂಡ ಅವರು ಕ್ಷಮೆ ಕೇಳ್ತಾ ಇಲ್ಲ. ಹೀಗಾಗಿ ಕಮಲ್ ವಿರುದ್ಧ ಎಫ್ಐಆರ್ ದಾಖಲಿಸಿ ಅಂತ ನಾಗಾರ್ಜುನ್ ಅನ್ನೋರು ದೂರು ಕೊಟ್ಟಿದ್ದಾರಂತೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ಎಸ್ಪಿ ಶ್ರೀನಿವಾಸ್ ಗೌಡಗೆ ದೂರು ಸಲ್ಲಿಕೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇಷ್ಟು ದಿನಗಳಾದ್ರೂ ಕೂಡ ಕ್ಷಮೆ ಯಾಚನೆ ಆಗ್ತಾ ಇಲ್ಲ, ಮೊಂಡುತನ ಪ್ರದರ್ಶನ ಮಾಡ್ತಿದ್ದಾರೆ. ಹಾಗಾಗಿ ಯಾಕೆ ಅವರ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇಲ್ಲ, ದಾಖಲಾಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ನಾಗಾರ್ಜುನ್ ಅನ್ನೋರು. ಹೈಕೋರ್ಟ್ ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ನ್ಯಾಯಮೂರ್ತಿಗಳು ಕಮಲ್ ಹಾಸನ್ ಅವರ ವಿರುದ್ಧ ಯಾವ ರೀತಿ ಆಕ್ರೋಶಗೊಂಡಿದ್ರು ಅನ್ನೋದನ್ನ ಗಮನಿಸಿದ್ವಿ. ನಿಮ್ಮ ಹೇಳಿಕೆ ಹಲವಾರು ಜನರ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಆದ್ರೆ ಅದರಲ್ಲಿ ಕ್ಷಮೆಯಾಚನೆ ಮಾಡೋದ್ರಲ್ಲಿ ತಪ್ಪೇನಿದೆ? ಒಂದು ಕ್ಷಮೆಯಾಚನೆ ಮಾಡಕ್ ಆಗ್ತಾ ಇಲ್ವಾ ನಿಮ್ಮಿಂದ ಅಂತ ಹೈಕೋರ್ಟ್ ಕೂಡ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇಷ್ಟಾದ್ರೂ ಕೂಡ ಇಲ್ಲಿ ತನಕ ಕ್ಷಮೆಯಾಚನೆ ಆಗಿಲ್ಲ. ಕನ್ನಡ ಭಾಷಾ ಉಗಮದ ಬಗ್ಗೆ ಹಾಗೂ ಕನ್ನಡ ಭಾಷೆಗೆ ಅಗೌರವ ತರತಕ್ಕಂತಹ ಹೇಳಿಕೆಯನ್ನು ಬಹುಭಾಷಾ ನಟರಾದ ಕಮಲ್ ಹಾಸನ್ ರವರು ತನ್ನ ಒಂದು ಚಿತ್ರ ಪ್ರಚಾರದ ಸಂದರ್ಭದಲ್ಲಿ ವ್ಯಕ್ತಪಡಿಸಿರ್ತಾರೆ. ಅದಾದ ನಂತರ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅವರ ಸಿನಿಮಾ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಬಂದಂಥ ಸಂದರ್ಭದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳು ಸಹ ನೀವು ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಿದ್ದೀರಿ, ಹಾಗಾಗಿ ನೀವು ಕ್ಷಮಾಪಣೆಯನ್ನು ಕೇಳಬೇಕು ಅನ್ನೋ ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಷ್ಟಾದರೂ ಮಾನ್ಯ ಕಮಲ್ ಹಾಸನ್ ರವರು ಕನ್ನಡದ ಬಗ್ಗೆ ಅಗೌರವ ತೋರಿಸಿ ಅಥವಾ ಭಾಷಾ ತಜ್ಞರ ರೀತಿ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ತಮಿಳಿನ ಭಾಷೆಯಿಂದ ಉಗಮವಾದಂತಹ ಕನ್ನಡ ಅಂತಕ್ಕಂಥ ಕನ್ನಡದ ಬಗ್ಗೆ ಏನು ಅಗೌರವವನ್ನು ಮಾತಾಡಿದ್ದಾರೆ, ಈ ಕೂಡಲೇ ಬರೀ ಕೇವಲ ಬೇಷರತ್ತಾಗಿ ಕ್ಷಮೆ ಯಾಚಿಸೋದಲ್ಲ, ಅವ್ರ ವಿರುದ್ಧ ದಿನಾಂಕ 4/6/2025 ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ 5/6/2025 ಕನಕಪುರ ಗ್ರಾಮಾಂತರ ಠಾಣೆಯಲ್ಲಿ ಒಟ್ಟು 2 ದೂರುಗಳನ್ನು ನಾನು ವೈಯಕ್ತಿಕವಾಗಿ ಸಲ್ಲಿಸಿದ್ದೇನೆ. ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರಲ್ಲೂ ಹಾಗೂ ಕನಕಪುರ ಗ್ರಾಮಾಂತರ PSI ಅವರಲ್ಲಿ ಕೇಳ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಈ ಕೂಡಲೇ ಅವ್ರ ಮೇಲೆ FIR ಅನ್ನು ದಾಖಲಿಸಿ ಅವರನ್ನು ಬಂಧಿಸಬೇಕು ಅಂತೇಳಿ ಆಗ್ರಹಪೂರ್ವಕ ಮನವಿಯನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ತಮ್ಮ ಏನು ದೂರಿಗೆ ಒಂದು ಅಕ್ನಾಲಜ್ಮೆಂಟನ್ನು ಕೊಟ್ಟಿದ್ದಾರೆ, ಇದರ ಆಧಾರದ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದನ್ನು ಸಲ್ಲಿಸಿ ಅವ್ರ ವಿರುದ್ಧ FIR ಅನ್ನು ಮಾಡಬೇಕು ಅಂತೇಳಿ ಸಹ ಸ್ಟೇಷನ್ಗೆ ಒತ್ತಡವನ್ನು ಸಹ ಹಾಕಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದ್ರ ಜೊತೆಗೆ ಮತ್ತೊಮ್ಮೆ ಆಗ್ರಹಪೂರ್ವಕ ಮನವಿಯನ್ನು 2 ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲೂ ಹಾಗೂ ಗ್ರಾಮಾಂತರ ಠಾಣಾ PSI ಅವರಲ್ಲಿ ನಾನು ಮಾಡ್ತಕ್ಕಂಥ ಮನವಿ ಏನು ಅಂತ ಹೇಳಿದ್ರೆ, ಈ ಕೂಡಲೇ